ಸಿಎಂ ತವರೂರಿನ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಎಂತ ಅವ್ಯವಸ್ಥೆ ಅಂದ್ರೆ ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಟ್ರೆಚರ್ ಸಿಗಲ್ಲ ಅಂತ ಪರಿಸ್ಥಿತಿ. ಶತಮಾನ ಪೂರೈಸಿರುವ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವೀಲ್ ಚೇರ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಇದು ಮೈಸೂರಿನ ಕೆಆರ್ ಆಸ್ಪತ್ರೆಯ ದುಸ್ಥಿತಿ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಸಿಎಂ ತವರೂರಿನ ಸ್ಟೋರಿ. ಸಿಎಂ ತವರೂರಿನ ಆಸ್ಪತ್ರೆಯಲ್ಲೇ ಇಂಥ ಅವ್ಯವಸ್ಥೆ ಆದ್ರೆ ಬೇರೆ ಆಸ್ಪತ್ರೆಗಳ ಕತೆ ಏನು ಅನ್ನುವಂಥ ಪ್ರಶ್ನೆ. ನೋಡಿ, ಒಂದು ವೀಲ್ ಚೇರ್ ಗತಿ ಇಲ್ಲ ರೋಗಿಗಳನ್ನ ಕರ್ಕೊಂಡು ಹೋಗೋದಕ್ಕೆ. ಎಂಥ ಪರಿಸ್ಥಿತಿ ಅಂದ್ರೆ ಚೇರಲ್ಲಿ ಕೂರಿಸಿ ಅವರ ಸಂಬಂಧಿಕರು ಅದನ್ನ ಎತ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ, ಅಡ್ಮಿಟ್ ಮಾಡಬೇಕು ಅಂದ್ರೆ. ಈಗ ಅಂಥದ್ದೇ ಒಂದು ದೃಶ್ಯ ನಾವು ಗಮನಿಸ್ತಾ ಇದೀವಿ. ಒಬ್ರು ಅಜ್ಜಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಆಗಿಲ್ಲ, ಬದಲಾಗಿ ಒಂದು ಯಾವುದೋ ಚೇರಲ್ಲಿ ಕೂರಿಸ್ಕೊಂಡು ಸಂಬಂಧಿಕರು ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇದಕ್ಕಿಂತ ಬೇಕಾ ಅವ್ಯವಸ್ಥೆ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಒಂದು ವೀಲ್ ಚೇರ್ ಗತಿ ಇಲ್ವಾ ಈ ಆಸ್ಪತ್ರೆಯಲ್ಲಿ ಅನ್ನುವಂಥ ಪ್ರಶ್ನೆ. ಸಿಎಂ ತವರೂರಿನ ಆಸ್ಪತ್ರೆಯ ಕತೆ ಇದೆ, ಆದ್ರೆ ಬೇರೆ ಆಸ್ಪತ್ರೆಗಳ ಕತೆ ಏನು? ಶ್ರುತಿ, ನಿಜಕ್ಕೂ ಕೂಡ ಇದು ಎಲ್ಲರೂ ಕೂಡ ತಲೆ ತೆಗೆಸುವಂತಹ ವಿಚಾರ. ಯಾಕಂತಂದ್ರೆ 100 ವರ್ಷಗಳ ಇತಿಹಾಸ ಇರುವಂತಹ ಕೆಆರ್ ಆಸ್ಪತ್ರೆಯಲ್ಲಿ ಒಂದು ವೀಲ್ ಚೇರ್ ಗತಿ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಸುಮಾರು 80 ವರ್ಷಗಳ ಅಜ್ಜಿ ಏನೋ ಮಂಡಿಗೆ ಸಂಬಂಧಪಟ್ಟ ಹಾಗೆ ಆರ್ಥೋಪೆಡಿಕ್ ತೋರಿಸೋದಕ್ಕೆ ಕೂಡ ಆಸ್ಪತ್ರೆಗೆ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಂತ ನಡೆದುಕೊಂಡು ಹೋಗೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ವೀಲ್ ಚೇರ್ ವ್ಯವಸ್ಥೆ ಮಾಡುವಂಥದ್ದು ಆಸ್ಪತ್ರೆ ಸಿಬ್ಬಂದಿಗಳ ಕರ್ತವ್ಯ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿ ಅದು ವೀಲ್ ಚೇರ್ ಇದ್ರೂ ಕೂಡ ಒಂದು ಏನೋ ಬೆಟ್ಟಿಗೆ ಚೈಲ್ ಹಾಕಿ ಅದೆಲ್ಲ ಕಟ್ ಹಾಕಿರ್ತಾರೆ. ಇನ್ನು ಚೈಲ್ಗಳು ಸಿಗದಂತ ಸಂದರ್ಭದಲ್ಲಿ ಜೊತೆಯಲ್ಲಿದ್ದಂತಹ ಕೆಲವು ಏನ್ ಮಾಡ್ತಾರೆ, ತಕ್ಷಣ ವೀಲ್ ಚೇರ್ ಅಂದ್ರೆ ಮಾಮೂಲಿ ಪ್ಲಾಸ್ಟಿಕ್ ಚೇರ್ ತಗೊಂಡು ಅದರಿಂದ ಅವರೆಲ್ಲ ತೆಗೆದುಕೊಳ್ಳೋ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಬರುವಂತಹ ಕೆಲಸಗಳಾಗ್ತದೆ. ಯಾಕಂದ್ರೆ 100 ವರ್ಷಗಳ ಇತಿಹಾಸ ಇರುವಂತಹ ಈ ಆಸ್ಪತ್ರೆಗೆ ಕೇವಲ ಸಿಬ್ಬಂದಿಗಳು ಇಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಪ್ರತಿಯೊಬ್ಬರು ಕೂಡ ಈಗಾಗಲೇ 4 ಜಿಲ್ಲೆಗಳಿಂದ ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಸ್ ಇರೋ ಕಾರಣಕ್ಕಾಗಿ ಒಂದಷ್ಟು ಒತ್ತಡ ಕೂಡ ಜಾಸ್ತಿ ಆದ್ರೂ ಕೂಡ ಇದನ್ನ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಏನು ಸಿಎಂ ಅವರ ಗಮನಕ್ಕೂ ತರಬಹುದಾಗಿ. ಯಾಕಂದ್ರೆ ಸಿಎಂ ಅವರು ಪರಿಶೀಲಿಸುವಂತ ಕ್ಷೇತ್ರ ಕೂಡ ಇದಾಗಿದೆ. ಈಗಾಗಲೇ 100 ಕೋಟಿ ರೂಪಾಯಿ ಕೂಡ ರಿಲೀಸ್ ಆಗಿದೆ. ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಮಾಡುವಂತದ್ದು ಸಿಬ್ಬಂದಿಗಳ ಕರ್ತವ್ಯ ಆಗಿರುತ್ತೆ. ಎಲ್ಲ ಒಂದು ಕಡೆ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಆಸ್ಪತ್ರೆಯ ಏನು ಡೀಲ್ ಏನಿದೆ ಅವರು ಕೂಡ ಎಲ್ಲೋ ಒಂದು ಕಡೆ ಅವರ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲಿ ಕಾಣ್ತಿರೋ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿಪಡಿಸ್ಕೊಳ್ತಾರ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಕಾದು ನೋಡ್ಬೇಕಾಗತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತುಂಗಭದ್ರಾ ಜಲಾಶಯದ ಪರಿಸ್ಥಿತಿಯನ್ನ ಗಮನಿಸಿದ್ವಿ. ಎಂತ ದೊಡ್ಡ ಅನಾಹುತ ಸಂಭವಿಸಿದೆ, ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಅಂತ. ಈಗ ಬೇರೆ ಜಲಾಶಯಗಳ ಪರಿಸ್ಥಿತಿ ಏನು ಅಂತ ಪ್ರಶ್ನೆಗೆ ರಿಪಬ್ಲಿಕ್ ಕನ್ನಡ ಹೇಮಾವತಿ ಡ್ಯಾಮ್ನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗುತ್ತೆ. ಅಂದ್ರೆ ಒಂದು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮುಂದಾದ್ವಿ. ಅಲ್ಲಿ ಯಾವ ರೀತಿ ಭದ್ರತೆ ಇದೆ, ಜಲಾಶಯದ ನೀರು ಬಿಡುಗಡೆಯ ಗೇಟ್ ಸುರಕ್ಷಿತವಾಗಿದೆಯಾ, ಎಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನುವಂಥ ಪರಿಶೀಲನೆ. ಹಾಸನದ ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯ 6 ಗೇಟ್ ಹೊಂದಿರುವಂತಹ ಡ್ಯಾಮ್ 6 ತಿಂಗಳಿಗೊಮ್ಮೆ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ನಡೆಸ್ತು. ಬರೀ ಹೇಮಾವತಿ ಜಲಾಶಯ ಅಂತ ಬರಲ್ಲ, ರಾಜ್ಯದ ಬಹುತೇಕ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಬೆಳಕು ಚೆಲ್ಲುವ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಸ್ತುಸ್ಥಿತಿಯನ್ನ ಅನಾವರಣಗೊಳಿಸ್ತಾ ಇದೆ. ಈಗ ಹೇಮಾವತಿ ಜಲಾಶಯದ ವಸ್ತುಸ್ಥಿತಿ ಹೇಗಿದೆ ನೋಡ್ಕೊಂಡು ಬರೋಣ. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು ಸಾಕಷ್ಟು ಜಲಾಶಯದ ಬಗ್ಗೆ ಆತಂಕವನ್ನು ಉಂಟು ಮಾಡುವ ವಿಚಾರ. ಅದೇ ರೀತಿ ಈಗ ಜಲಾಶಯಗಳು ನಮ್ಮ ರಾಜ್ಯದಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು. ಅದೇ ರೀತಿ ಹಾಸನದಲ್ಲೂ ಕೂಡ ಹೇಮಾವತಿ ಗೊರೂರು ಜಲಾಶಯ ಏನಿದೆ, ನಾವು ಇವತ್ತು ರಿಪಬ್ಲಿಕ್ ಕನ್ನಡದಿಂದ ಹೇಮಾವತಿ ಜಲಾಶಯಕ್ಕೆ ಭೇಟಿ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಮಾವತಿ ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಜಲಾಶಯದ ಮುಖ್ಯಸ್ಥರುಗಳು ಭೇಟಿ ನೀಡಿ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ತುಂಗಭದ್ರಾ ಜಲಾಶಯದ ಘಟನೆ ಆದಮೇಲೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಏನಿದೆ ಅದರಲ್ಲಿ ಒಂದಾಗಿದೆ. ಈ ರೀತಿಯಾದ ಗೇಟ್ ಸುಮಾರು ಹೇಮಾವತಿ ಜಲಾಶಯದಲ್ಲಿ ಒಟ್ಟು 6 ಈ ರೀತಿ ಗೇಟ್ಗಳಿದೆ. ಇನ್ನು ಈ ಬಗ್ಗೆ ತಾಂತ್ರಿಕವಾಗಿ ನಮ್ಮ ಬಗ್ಗೆ ಇಲ್ಲಿನ
AEE ಆದಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ರಿಪಬ್ಲಿಕ್ ಕನ್ನಡಗೆ. ಈಗ ಅವರು ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅವರನ್ನು ಮಾತನಾಡ್ಸೋಣ. ಸರ್ ಹೇಳಿ, ಈಗಾಗಲೇ ಜಲಾಶಯದ ಬಗ್ಗೆ ಅದರ ಪರಿಸ್ಥಿತಿ ಬಗ್ಗೆ ಯಾವ ರೀತಿ ಇದೆ ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದೀರಾ. 44 ವರ್ಷ ಆಗಿದೆ ನಮ್ಮದು ಇದು. ಯಾವ ಪರಿಸ್ಥಿತಿ ಇದೆ ಮತ್ತು ಇಲ್ಲಿ ಎಷ್ಟು ಗೇಟ್ಗಳಿದೆ ಮತ್ತು ಒಂದೊಂದು ಗೇಟ್ ಎಷ್ಟು ಟನ್ ತೂಕ ಎಷ್ಟಿದೆ? ಸರ್ ನಮ್ಮದು ಟೋಟಲ್ಲು 6 ಕ್ರಸ್ಟ್ ಗೇಟ್ಸ್ ಇದೆ. 6 ಕ್ರಸ್ಟ್ ಗೇಟಲ್ಲಿ ಒಂದೊಂದು ಗೇಟ್ ಕೆಪಾಸಿಟಿ ಬಂದ್ಬಿಟ್ಟು 10 ಟನ್ಸ್ ಬರುತ್ತೆ. ಪ್ಲಸ್ ವಾಷಿಂಗ್ ಸಿಸ್ಟಮ್ ಎಲ್ಲ ಸೇರಿ ಟೋಟಲ್ಲು ಒಂದೊಂದು ಯೂನಿಟು ಒಂದು 25 ಟನ್ಸ್ ತನಕ ಬರುತ್ತೆ. ಆಮೇಲೆ ನಮ್ಮದು 2024 ಮಾರ್ಚಲ್ಲಿ ನಮ್ದು ಎಲ್ಲ ಗೇಟ್ಸ್ ಕ್ರಸ್ಟ್ ಗೇಟ್ಸ್ಗಳು ನಮ್ಮದು ಮೇಂಟೆನೆನ್ಸ್ ಆಗಲಿ ಎಪಾಕ್ಸಿ ಪೇಂಟಿಂಗ್ಸ್ ಆಗಲಿ ಏನೇನು ಪಿರಿಯಾಡಿಕಲಿ ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಆಗಿದೆ. ಆ್ಯಂಡ್ ಇದೆಲ್ಲದು ಕೂಡ ನಮ್ಮ ಹೈಯರ್ ಅಥಾರಿಟೀಸಿಂದ ಚೆಕ್ ಕೂಡ ಆಗಿ ಎಲ್ಲ ಸದೃಢವಾಗಿದೆ ಸರ್. ಯಾವುದೇ ಥರದ ಸಮಸ್ಯೆ ಇಲ್ಲ ನಮಗೆ. ಓಕೆ ಸರ್, ಹಾಗೆ ನೀರು ಬಿಡಬೇಕಾದ್ರೆ ಇದು ಯಾವ ಸಿಸ್ಟಮ್ ಅಂದರೆ ಇಲ್ಲಿ ನೀರು ಫೋರ್ಸ್ ಎಷ್ಟು ಅಂದರೆ ಒಂದು ಸೆಕೆಂಡಿಗೆ ಒಂದು ಸರ್ ನಮ್ಮಲ್ಲಿ ಒಂದು ಅಡಿ ರೇಡಿಯಲ್ ಗೇಟ್ ಎತ್ತಬೇಕಂತಂದರೆ 30 ಸೆಕೆಂಡ್ಸ್ ತೊಗೊಳುತ್ತೆ ಸರ್. ಎದಳಕ್ಕೂ 30 ಸೆಕೆಂಡ್ಸ್ ತೊಗೊಳುತ್ತೆ, ಇಳಿಲಿಕ್ಕೂ 30 ಸೆಕೆಂಡ್ಸ್ ತೊಗೊಳುತ್ತೆ. ಹಾಗಾಗಿ ಎಲ್ಲ ಮೇಂಟೈನ್ ಇದೆ, ವೆಲ್ ಮೇಂಟೈನ್ ಇದೆ ಸರ್, ಏನೂ ಸಮಸ್ಯೆ ಇಲ್ಲ. ಮತ್ತು ಇದು ಗೇಟ್ ಆಪ್ರೇಟಿಂಗ್ ಸಿಸ್ಟಮ್ ಯಾವ ಥರ ಅಂದರೆ ಇದು ರೇಡಿಯಲ್ ಗೇಟ್ಸು ನಮ್ಮಲ್ಲಿರೋಂಥದ್ದು. ಸೊ ಎಲ್ಲ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್ ಇದೆ ಸರ್. ಸೊ ಎಲ್ಲ ಅದು ಸುಸ್ಥಿತಿಯಲ್ಲಿದೆ ಸರ್, ಎಲ್ಲ ತೊಂದರೆ ಏನಿಲ್ಲ. ನೋಡ್ಬೋದು, ಈಗಾಗಲೇ ದೃಶ್ಯದಲ್ಲಿ ತೋರಿಸಿದ್ದೀವಿ. ಈ ಸುಮಾರು ಈ ಗೇಟ್ಗಳು 25 ಟನ್ ಒಂದೊಂದು ಗೇಟ್ಗಳು ಬರುವಂಥದ್ದು. ಅಂದರೆ ಈ ಗೇಟ್ಗಳ ಒಟ್ಟಾರೆ ಭಾಗ, ಹಾಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ನಲ್ಲಿ ಈ ರಾಟೆಗಳನ್ನು ತೆಗೆಯುವಂಥದ್ದು. ಜೊತೆಗೆ ಈಗಾಗಲೇ ಇವರು ಪೇಂಟಿಂಗ್ ಕೂಡ ಆಗಿದೆ, ಎಪಾಕ್ಸಿ ಪೇಂಟ್ಗಳ ಮೂಲಕ ಸುಸ್ಥಿತಿಯಲ್ಲಿದೆ. ಇದರ ಸುರಕ್ಷತೆಯ ಬಗ್ಗೆ ಕೂಡ ಚೆಕ್ ಮಾಡಿ ಆಗಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಹಾಸನದ ಹೇಮಾವತಿ ಜಲಾಶಯ ಸುರಕ್ಷಿತವಾಗಿರುವಂಥದ್ದು. ಸುಮಾರು 37 TMC ಸಾಮರ್ಥ್ಯದ ಹೇಮಾವತಿ ಜಲಾಶಯದ ಒಂದು ಏನಿದೆ ಇದರ ಸಾಮರ್ಥ್ಯ ಇವತ್ತು ಸುಮಾರು 36 TMC ಅಷ್ಟು ನೀರಿರುವಂಥದ್ದು. ಈಗ 9 ಕ್ಯೂಸೆಕ್ ನೀರು ಒಳಹರಿವು ಇವತ್ತು ಇರುವಂಥದ್ದು. ಈಗಾಗಲೇ 13 TMCಯನ್ನು ಈಗಾಗಲೇ ಇವತ್ತು ಹೊರಬಿಟ್ಟಿರುವುದು. 13,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಹೇಮಾವತಿ ಜಲಾಶಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಟೆಸ್ಟ್ ಈ ರೀತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯ ಮತ್ತು ಕೇಂದ್ರದ ನಡುವೆ ಜನೌಷಧಿ ಕೇಂದ್ರದ ಜಟಾಪಟಿ ಜೋರಾಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಜನೌಷಧಿ ಕೇಂದ್ರ ಮಾಡ್ತೀರಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಕ್ ಬಿಡಲ್ಲ, ಬೇಕಾದ್ರೆ ಬೇರೆ ಜಾಗ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ನೀವು ಆ ಕೇಂದ್ರ ಓಪನ್ ಮಾಡ್ಕೊಳ್ಳಿ ಅಂತ. ಆದ್ರೆ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬೊಬ್ಬರೇ ರಿಯಾಕ್ಷನ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪ್ರತಿ ವಿಚಾರದಲ್ಲೂ ಕೂಡ ಖ್ಯಾತೆ ತೆಗೆಯುತ್ತೆ, ಇದು ದುರಂತದ ನಡೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗ್ತಾ ಇದೆ, ಇದು ಪ್ರಧಾನಮಂತ್ರಿಗಳ ಯೋಜನೆ, ಇದು ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ವಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪ. ನರೇಂದ್ರ ಮೋದಿಜಿಯವರ ಕನಸಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ, ಕೈಗೆಟಕುವ ದರದಲ್ಲಿ ಇವತ್ತು